ಇದೇನು 10,000 ಎಕರೆ ಜಮೀನು ಒಂದು ಟೌನ್ಶಿಪ್ ಮಾಡೋಂಥ ವಿಚಾರ ಏನು ಸುಲಭದ ಕೆಲಸನ ಸ್ವಾಮಿ? ಯಾರೋ ಒಬ್ಬ ಚೈಲ್ಡ್ ಅಧ್ಯಕ್ಷನ ಕೈಗೆ ನೀವು ಅಧಿಕಾರ ಕೊಟ್ಬಿಟ್ಟು 10,000 ಎಕರೆನ ನಾನು ಅವನ ಕೈ ಟೌನ್ಶಿಪ್ ಮಾಡಿಸ್ತೀನಿ ಅಂತ ಹೇಳಿ, ಅದ್ಯಾರೋ ಅನಿತಾ ಕುಮಾರಸ್ವಾಮಿ ಅವರು ಅವ್ರ ಜಮೀನನ್ನು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಸಹೋದರ ನಿಖಿಲ್ ಕುಮಾರಸ್ವಾಮಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ ಕೈಲಿ ಹೇಳಿಸಿದ್ದಲ್ಲ, ಸಾಬೀತ್ ಮಾಡ್ಬೇಕಲ್ವಾ? ಏನ್ ಸಾಬೀತ್ ಮಾಡಿದ್ರು? ಯಾರೋ ಒಬ್ರಿಗೆ GPA ಕೊಟ್ಟಿರೋದ್ನ ಕರೆಸ್ಪಾಂಡೆನ್ಸ್ ನನ್ನ ಅಡ್ರೆಸ್ ಮಾಡಿ ಅಂದ್ರೆ ನನ್ನ ಪರಿಹಾರ ಕೊಡಿ ಅಂತ ನಾ ಕೇಳಿದಾಗ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಪರಿಹಾರ ಕೊಡಿ ಅಂತ ಕೇಳಿದಂಗ ಏನಿದೆ ನಿಮ್ ತಲೆಯಲ್ಲಿ? ನೀವು ಅಲ್ಲೆಲ್ಲ ಮತ್ತೆ ಪ್ರೆಸ್ನವ್ರು ಕೇಳಿದ್ರೆ ತಪ್ಸ್ಕೊಂಡು ಹೋಗ್ರಿ, ನಮ್ಮ ಅಧ್ಯಕ್ಷ ಹೇಳ್ತಾರೆ ಅಂತ. ಆಕ್ಚುಲಿ ಈ ಪ್ರಾಧಿಕಾರಕ್ಕೆ ಒಬ್ರು ಸೀನಿಯರ್ IAS ಆಫೀಸರ್ಗಳು ಇದಕ್ಕೆ ಚೇರ್ಮನ್ ಆಗ್ಬೇಕು, ಅಧ್ಯಕ್ಷರಾಗಬೇಕು. ಹಿಂದೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಈ ಅಥಾರಿಟಿ ಅಂತ ಹೇಳಿ ಅಥಾರಿಟಿ ಮಾಡಿಸ್ದೆ. ಅವತ್ತು DK ಸುರೇಶ್ ಅವರು ಸಂಸತ್ ಸದಸ್ಯರಾಗಿದ್ರು, ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಅವತ್ತು ಸನ್ಮಾನ್ಯ ಜಾರ್ಜ್ ಸಾಹೇಬ್ರು UD ಮಿನಿಸ್ಟ್ರು, ನಾನೇನ್ ಕೇಳಿರ್ಲಿಲ್ಲ, ನನ್ನ ಪರವಾಗಿ DK ಸುರೇಶ್ ಅವರು ಕೇಳಿದ್ರು ಈ ಪ್ರಾಧಿಕಾರಕ್ಕೆ ಮಂಜುನ ಅಧ್ಯಕ್ಷ ಮಾಡೋಣ ಅಂತ. ಅವತ್ತು ಪುಣ್ಯಾತ್ಮ ಜಾರ್ಜ್ ಅವ್ರು ಏನ್ ಹೇಳಿದ್ರು ಗೊತ್ತಾ? ನೋ, ಇದಕ್ಕೇನಿದ್ರು ಅಫಿಷಿಯಲ್ ಚೇರ್ಮನ್ ಇರಬೇಕು ಅಂದ್ರು. ವಿವೇಕತೆಯಿಂದ ಹೇಳಿದ್ರು. ಅದೆಲ್ಲ ಬದಲಾದ ಪರಿಸ್ಥಿತಿಲಿ ಅವ್ರು ಯಾವ್ದೋ ಒಂದು ಟೌನ್ಶಿಪ್, ಒಂದು ಇದಕ್ಕೆ ಪ್ರಾಧಿಕಾರಕ್ಕೆ ಯಾವ್ದೋ ಪ್ಲಾನು ಡೆವಲಪ್ಮೆಂಟು, ಯಾವ್ದೋ ಪ್ಲಾನ್ ಅಪ್ರೂವಲ್ ಕೊಡೋಕೆ ಯಾರೋ ಒಬ್ರನ್ನ ಅಧ್ಯಕ್ಷರು ಮಾಡ್ಕೊಳ್ಳೋದು ಸಹಜ. ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಬ್ರನ್ನ ಅಧ್ಯಕ್ಷರು ಮಾಡ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಸುಲಭದ ಮಾತಾ? ಇವತ್ತು ನಾನು ಹೇಳ್ತೀನಿ, ಇಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ಬೇಕು, ಇಲ್ಲ ಸೀನಿಯರ್ IAS ಆಫೀಸರ್ಸ್, ಸೆಕ್ರೆಟರಿ ಲೆವೆಲ್, ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳು, IAS ಅಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಾಗಿ ಕೆಲಸ ಮಾಡಬೇಕು. ಮೊನ್ನೆ ದಿವಸ ನೀವೊಂದು ಆದೇಶ ಓದಿದೆ, ಅದೆಲ್ಲ ಸನ್ಮಾನ್ಯ ಮಾಜಿ ಸಂಸತ್ ಸದಸ್ಯರಾದಂಥ DK ಸುರೇಶ್ ಅವ್ರನ್ನ ಇದಕ್ಕೆ ಪ್ರಾಧಿಕಾರಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಒಂದು ನೋಟಿಫಿಕೇಶನ್ ಬಂತು. ನಾನು ಸ್ವಾಗತ ಮಾಡ್ತೀನಿ. ಅವರು ಹಿರಿಯರಿದ್ದಾರೆ, ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ನಂದೇ ತಕರಾರಿಲ್ಲ. ಆದ್ರೆ ಸರ್ಕಾರ ನಡೆಸೋರು ನೀವು, ನಿಮ್ಗೆ ವಿವೇಕತೆ ಇರ್ಬೇಕಲ್ಲ. ಒಬ್ಬ ಮಾಜಿ ಸಂಸತ್ ಸದಸ್ಯರನ್ನ ನಾವು ಈ ಅಥಾರಿಟಿಗೆ ಡೈರೆಕ್ಟರ್ ಮಾಡ್ಕೊಂಡ್ಮೇಲೆ, ಇಲ್ಲಿ ಹಾಲಿ ಸಂಸತ್ ಸದಸ್ಯರಿದ್ದಾರೆ, ಅವರನ್ನು ಕೂಡ ನಾಮನಿರ್ದೇಶನ ಮಾಡಿಕೊಂಡು ಡೈರೆಕ್ಟರ್ ಮಾಡಿಕೊಂಡು ಪಾರದರ್ಶಕವಾಗಿ ಯಾರಿಗೂ ಮೋಸ ಇಲ್ದಂಗೆ ಕೆಲಸ ಮಾಡಬೇಕು ಅನ್ನುವಂತ ಸೌಜನ್ಯತೆ ಇಲ್ವಾ ನಿಮ್ಗೆ, ನಿಮ್ ಸರ್ಕಾರಕ್ಕೆ? ಏನ್ ಹೇಳ್ತೀರಿ ಇದಕ್ಕೆ? ಎಲ್ಲ ನಿಮ್ದೇ ಇರ್ಬೇಕಾ? ನೀವೇ ಎಲ್ಲ ಗುಂಪು ಕಟ್ಕೊಂಡು ನೀವು ಕತ್ಲೆ ಕೋಣೆಯಲ್ಲಿ ಏನೇನು ಮಾಡ್ತೀರಿ ಎಲ್ಲವನ್ನು ಮಾಡಿ, ಆ ಬಾಲಕೃಷ್ಣ ಅವ್ರಿಗೆ ಎಷ್ಟು ಗೊತ್ತೋ ಗೊತ್ತಿಲ್ವೋ, ಅವ್ರಿಗೆ ಎಷ್ಟು ಮುಂಗ್ ಬೂದಿ ಎರ್ಚಿಯವರೋ ಇಲ್ವೋ ಗೊತ್ತಿಲ್ಲ, ಎಲ್ಲ ಮಾಡಿಬಿಟ್ಟು ಇದಕ್ಕೆ ರೈತರು ಎದೆ ಮೇಲೆ ಮಣ್ಣಾಕಕ್ಕೆ ನಿಂತಿದ್ದೀರಿ. ಯಾಕ್ರಿ ರೈತರು ಹೋರಾಟ ಮಾಡಬಾರ್ದು? ರೈತರಿಗೆ ಹಕ್ಕಿಲ್ವಾ? ಏಕಾಏಕಿ ನೀವು ಪೊಲೀಸ್ನವ್ರನ್ನ ಕರ್ಕೊಂಡು ನಿನ್ನೆ ದಿವಸ ಸರ್ವೆ ಮಾಡ್ತೀವಿ ಅಂತ ಹೋಗಿದ್ದೀರಲ್ಲ, ಎಷ್ಟು ಜನ ಒಪ್ಪಿದ್ದಾರೆ ಅಂತ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದು? 82% ಜನ ಒಪ್ಪಿದಾರ್ರೀ ಅಂತಿರಲ್ಲ. ಕರ್ಸಿ ನೋಡೋಣ, ನಿಮ್ದು 82% ಕರ್ಸಿ. ನಾವ್ಯಾರು ವಿರೋಧ ಮಾಡ್ತಾ ಇದ್ರೆ ನಮ್ ಜನನು ಕರ್ಸ್ತೀವಿ. ನಡೀಲಿ ಸಭೆ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ. ತಾಕತ್ತಿದೆಯಾ ನಿಮ್ಗೆ? ಅಲ್ಲೆಲ್ಲೋ ನಿಂತ್ಕೊಂಡು ಗುಟ್ರಕ್ಕೆ ಹಾಕ್ಬಿಟ್ಟು ನಾನು ಗುಟ್ರಕ್ಕೆ ಹಾಕ್ಬಿಟ್ರೆ ನಡೀತದೆ ಅಂದ್ರೆ ನಿಮಗೂ ಗೊತ್ತು, ಈ ರಾಮನಗರ ತಾಲೂಕ್ ಜನ ಸ್ವಾಭಿಮಾನಿಗಳು ಯಾರಿಗೂ ಎದುರಲ್ಲ, ಯಾರಿಗ್ ಬೇಕಾದ್ರೂ ಬುದ್ಧಿ ಕಲಿಸ್ತಾರೆ ಅಂತ ನಿಮಗೂ ಅನುಭವ ಆಗಿದೆ.
ಯಾರು ನಿಮ್ ಕಿವಿ ಹಿಂಡ್ತಾರೆ, ಕಿವಿ ಕುಕ್ತಾರಲ್ಲ, ಈ ಮಾತುಗಳನ್ನ ಬಿಡಿ. ಹಗುರವಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡೋದು ಬಿಡಿ. ಈ ಯೋಜನೆ ಪಾರದರ್ಶಕವಾಗಿಲ್ಲ, ವೇಬಲ್ ಅಲ್ಲ. ಈ ಯೋಜನೆಯಿಂದ ರೈತರು ಮಣ್ಪಾಲಾಗ್ತಾರೆ. ಸೋಕಾಳ್ ನಿಮ್ಮ ಯಾರೋ ಒಬ್ಬ ಅಧಿಕಾರಿ ಇಲ್ಲಿ ಹಾಲಿನಲ್ಲಿ ಒಬ್ಬ ಮಾರುತಿ ಪ್ರಸನ್ನ ಅಂತ, ಆ ಅಧಿಕಾರಿ ಕೂಡ ಆಕ್ಟಲ್ಲಿ ನೋಟಿಫಿಕೇಶನ್ ಮಾಡಿಸ್ಬಿಟ್ರು. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ 15/1 ಅಂತನೋ ಏನೋ ಪ್ರಿಲಿಮಿನರಿ ನೋಟಿಫಿಕೇಶನ್. ಈಗ ಜಾಯಿಂಟ್ ವೆಂಚರ್ ಅಂತೆ, ಕನ್ಸಲ್ಟ್ ಅಕ್ವೇಷನ್ ಅಂತೆ. ಹೆಂಗ್ ಮಾಡ್ತೀರಿ? ಯಾವ ಆಕ್ಟಲ್ಲಿ ಮಾಡ್ತೀರಿ? ನಾವು ತಿಳ್ಕೊಂಡಿದೀವಿ ಸ್ವಾಮಿ, ಅಷ್ಟೋ ಇಷ್ಟೋ ಅಲ್ಲ ರೀ. KDB ಆಕ್ಟ್ ಅಲ್ಲಿ ಕನ್ಸಲ್ಟ್ ಅಕ್ವೇಷನ್ ಮಾಡಿ ನಮ್ಮ ರೈತರಿಗೆ ದುಡ್ಡು ಕೊಟ್ಟಿದ್ರೆ, ರೈತರು ಮತ್ತೆ ಸರ್ಕಾರದ ಮಧ್ಯದಲ್ಲಿ ಎಷ್ಟು ಪರಿಹಾರ ತೀರ್ಮಾನ ಆಗ್ತದೆ ಅಷ್ಟು ಹಣ ಕೊಡಬಹುದಾಗಿತ್ತು ಇವತ್ತು ರೈತರಿಗೆ. ಇವತ್ತು ನಿಮ್ಗೆ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟಿದೆ? ಎಸ್ ಆರ್ ದರ ಎಷ್ಟಿದೆ? 40 ಲಕ್ಷ ರೂಪಾಯಿ ಇಲ್ಲ ಆನ್ ಅಂಡ್ ಅವರೇಜು. ಬೈರಮಂಗಲ ಪಂಚಾಯತಿ, ಕಂಚಕರ್ನಹಳ್ಳಿ ಪಂಚಾಯತಿಲಿ 3 ಪಟ್ಟು ಅಂದ್ರೆ ನಿಮ್ಗೆ ಎಷ್ಟು ಕೊಡಕ್ ಆಗ್ತದೆ? ಮುಂಪೂಜಿ ಇರ್ತೀರಾ ರೈತರಿಗೆ? 2 ಕೋಟಿ ಕೊಟ್ಬಿಡ್ತೀವಿ, 2.5 ಕೋಟಿ ಕೊಟ್ಬಿಡ್ತೀವಿ ಅಂತ. ಜಾಯಿಂಟ್ ವೆಂಚರ್ ತಗೊಳ್ಳಿ, ಜಾಸ್ತಿ ಹಣ ಕೇಳಕ್ ಹೋಗ್ಬೇಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಫಸ್ಟ್ ಹೆಸರಿಟ್ರು, ಹೌದಾ? ಎಲ್ಲಿ? ಗ್ರೇಟರ್ ಬೆಂಗಳೂರು ಬೋರ್ಡ್ ಮೇಲೆ, ಹೌದಾ ಸರ್? ನೀನ್ ಯೋಗ್ಯತೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರಿಟ್ಕೊಂಡಲ್ಲ, ಅವತ್ತು ಇದ್ರದ್ದು SR ವ್ಯಾಲ್ಯೂನ ರೈಸ್ ಮಾಡಿಸ್ಕೋಬೇಕು, ನಾವು SR ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ ಯೋಗ್ಯತೆಗಳಿಗೆ ನಮ್ಮ ಭೂಮಿ ಬೆಲೆ ಮೌಲ್ಯ ಇಲ್ಲ ಹೆಚ್ಚಾಗ್ತದೆ ಅಂತೇಳಿ ಭಾಷಣ ಮಾಡಿದ್ರಿ. ಏನ್ ಹೆಚ್ಚಾಗಿದೆ? ಯಾವ್ದನ್ನ ಹೆಚ್ಚಾಗಿದ್ಯಾ? ಬರೇ ₹1 ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ನೀವು ಹೆಸರಿಟ್ ಮೇಲೆ ಬಂದೇ ₹1 ಬುಕ್ ವ್ಯಾಲ್ಯೂ ಹೆಚ್ಚಾಗಿದ್ರೆ ತೋರಿಸ್ರಿ. ಇದಕ್ಕ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಇದಕ್ಕ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ದು? ಇದಕ್ಕ 4 ಈ ಜಿಲ್ಲೆನಲ್ಲಿ ನಿಮ್ಗೆ ಗೆಲ್ಸ್ಕೊಟ್ಟಿದ್ದು? ಒಂದ್ ಕಡೆ ಅಲ್ಲೆಲ್ಲ ಸೋಲೂರು ಹೋಬ್ಳಿನ ಕಿತ್ಕೊಂಡು ಹೋಗ್ತಾರೆ, ಒಂದ್ ಕಡೆ ಇಲ್ಲಿ 10,000 ಎಕರೆ ಅಂದ್ರೆ ಒಂದು ಹೋಬ್ಳಿನೇ ಹೊಟ್ಟೋಗ್ತದೆ. ನಿಮ್ ತಾಲೂಕಲ್ಲಿ ಮಾತ್ರ ನೀವು ಟೌನ್ಶಿಪ್ ಮಾಡಕ್ಕೆ ಧೈರ್ಯ ಇಲ್ಲ. ನಮ್ ಕನಕಪುರ ಬ್ರದರ್ಸ್ಗಳಿಗೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ತೀರಲ್ಲ, ಮಾಡಿ. ನಂದಗುಡಿ ಮಾಡಿದ್ರಲ್ಲ ಹೊಸಕೋಟೆಯಲ್ಲಿ, ಮಾಡಿ. ಸೋಲೂರು ಮಾಡಿದ್ರಲ್ಲ ನೆಲಮಂಗಲದಲ್ಲಿ, ಮಾಡಿ. ನಿಮ್ಮ ತಾಲೂಕಿನಲ್ಲಿ ಸಾತ್ತೂರು ಮಾಡಿದ್ರಲ್ಲ, ಮಾಡಿ. ಯಾಕೆ ಬಿಡದಿನೇ ಯಾಕೆ ಬೇಕು? ಬಿಡದಿಂದ ಜೊತೆಲೆ ಸೇರಿಸ್ಕೊಂಡು ಮಾಡಿ ನಿಮ್ ತಾಕತ್ತಿದ್ರೆ. ಅಲ್ಲಿ ರೈತರುಗಳೆಲ್ಲ ಕೈಲಲ್ಲಿರೋವು, ಮೂಲೆಯಲ್ಲಿರೋವು, ಕಾಲಲ್ಲಿರೋವೆಲ್ಲ ತಗೋತಾರಲ್ಲ, ಅವ್ರು ಸವಾಸಕ್ಕೆ ಹೋಗಂಗಿಲ್ಲ. ಪಾಪ ನಮ್ಮವ್ರು ಇಲ್ಲಿ ಎಲ್ಲ ಅಮಾಯಕ ರೈತರುಗಳನ್ನ ಎದೆ ಮೇಲೆ ಪೊಲೀಸ್ನವ್ರು ಇಟ್ಕೊಂಡು, ಇಲ್ಲೊಬ್ಬ ಬಿಡದಿಲ್ಲೊಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ, ಅವ್ನಿಗೆ ಇಳ್ಕತ್ತೀನಿ. ನಾಳೆ ನಾನು ಬಹಳ ಸಮಯದಿಂದ ಕಾಯ್ದಿದ್ದೀನಿ, ಬೋರ್ಡ್ ಹಾಕ್ಸ್ತೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರು ಅಂತ ಹೇಳಿ ಬೋರ್ಡ್ ಹಾಕ್ಸ್ಬಿಟ್ಟು, ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿ ಅಂತ ಹೇಳಿ ಬೋರ್ಡ್ ಹಾಕ್ಸಿಸ್ತೀನಿ. ಏನೋ ವಿಡಿಯೋ ನೋಡಿದ, ಏನ್ ತೊಳ್ತಾನೆ. ಇವನೇ ಸೆಕ್ಯೂರಿಟಿ ಕೊಟ್ಬಿಡೋದಂತೆ, ಇವನೇ ಭೂಮಿನ ಕಿತ್ತಿ ಕೊಟ್ಬಿಡ್ತಾನಂತ ಸರ್ಕಾರಕ್ಕೆ. ಇಂಥ ಬಕೆಟ್ಗಳನ್ನೆಲ್ಲ ನಾವು ಬಹಳ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ದಯಮಾಡಿ ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಇದು ಇಲ್ಲಿ ನಿಲ್ಬೇಕು. ನೀವು ನ್ಯಾಯ ಕೊಡ್ತೀರಾ? ಬನ್ನಿ, ನಾವು ಜನ ಸೇರಿಸ್ತೀವಿ. ನಮ್ಮ ರೈತರು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಮ್ಮ ರೈತರ ಭಾವನೆಯನ್ನ ಗ್ರಹಿಸಿ, ನಿಮ್ಗೇನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂದ್ರೆ ಕೊಡಿಸಿ, ನಮ್ಮ ರೈತರು ಒಪ್ಪಿಸ್ತೀವಿ. ಅದನ್ನ ಬಿಟ್ಟು ರೈತರ ಎದೆ ಮೇಲೆ ನಾನು ಸಮಾಧಿ ಕಟ್ತೀನಿ, ಸೌಧ ಕಟ್ತೀನಿ, ನಿಮ್ ಸಮಾಧಿ ಮೇಲೆ ನಾನು ಸೌಧ ಕಟ್ತೀನಿ ಅಂತ ಹೊಟ್ರೆ ನಾವ್ ಯಾರು ಬಿಟ್ಕೊಡೋರಿಲ್ಲ. ನಾನು ನೆನ್ನೆನೆ SP ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸಿದ್ದೀನಿ. ಬೈರಮಂಗಲದಲ್ಲಿ ಧರಣಿ ನಡೆಯುತ್ತದೆ.
ನಾವೆಲ್ಲ ಎಲ್ಲ ನಮ್ಮ ರೈತರ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಅವ್ರ ಜೊತೆ ಸೇರ್ತೀವಿ. ನೀವೇನಾದ್ರೂ ರೈತರನ್ನ ಹತ್ತಿಕ್ಕುವಂತ ಕೆಲಸ, ರೈತರಿಗೆ ಪೊಲೀಸ್ನ ಉಪಯೋಗಿಸ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳಿ ಹೊಟ್ರೆ ರಕ್ತಪಾತ ಆಗ್ತದೆ, ಹುಷಾರ್. ನಾವ್ಯಾರು ಎದುರಲ್ಲ ಪ್ರಾಣಕ್ಕೋಸ್ಕರ. ಈ ರಕ್ತಪಾತ ಆಗೋದನ್ನ ತಡಿಬೇಕು ಅಂದ್ರೆ ನೀವು ಬಂದು ಈ ಜಿಲ್ಲೆನಲ್ಲಿ ಪ್ರಾಮಾಣಿಕವಾಗಿ, ನಾನೊಬ್ಬ ಈ ಜಿಲ್ಲೆಯ ಮಗ ಅಂದ್ರೆ ನಮ್ಮ ರೈತರಿಗೆ ಉತ್ತರ ಕೊಡಿ.